ಪಕ್ಷಿಗಳು ಎಲೆಕ್ಟ್ರಿಕ್ ವೈರ್ ಮೇಲೆ ಕುಳಿತರೂ ಅವುಗಳಿಗೆ ಕರೆಂಟ್ ಶಾಕ್ ಹೊಡೆಯುವುದಿಲ್ಲ, ಏಕೆಂದರೆ ಅವು ಕೇವಲ ಒಂದು ಎಲೆಕ್ಟ್ರಿಕ್ ವೈರ್ ಮೇಲೆ ಮಾತ್ರ ಕುಳಿತಿರುತ್ತವೆ. ಒಂದು ವೇಳೆ ಅಪ್ಪಿತಪ್ಪಿ ಈ ಹಕ್ಕಿಯ ದೇಹದ ಯಾವುದೇ ಭಾಗ ಬೇರೆ ವೈರನ್ನು ತಾಕಿದರೆ ಅದರ ಕಥೆ ಮುಗಿದೇ ಹೋಯಿತು. ನೋಡಿ, ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಬೇರೇನೂ ಅಲ್ಲ, ಅದು ಹೈ ಪೊಟೆನ್ಷಿಯಲ್ನಿಂದ ಲೋ ಪೊಟೆನ್ಷಿಯಲ್ಗೆ ಎಲೆಕ್ಟ್ರಾನ್ಗಳ ಚಲನೆ ಅಷ್ಟೇ. ಕರೆಂಟ್ನ ವಿಶೇಷತೆ ಏನೆಂದರೆ ಅದು ಯಾವಾಗಲೂ ಪ್ರವಹಿಸಲು ಅತ್ಯಂತ ಹತ್ತಿರದ ದಾರಿಯನ್ನೇ ಆರಿಸಿಕೊಳ್ಳುತ್ತದೆ. ಹಕ್ಕಿ ಒಂದು ವೈರ್ ಮೇಲೆ ಕುಳಿತಾಗ ಅದರ ಎರಡೂ ಕಾಲುಗಳು ಆಲ್ಮೋಸ್ಟ್ ಒಂದೇ, ಅಂದರೆ ಸೇಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನಲ್ಲೇ ಇರುತ್ತವೆ. ಹಾಗಾಗಿ ಕರೆಂಟ್ ಪ್ರವಹಿಸುವಾಗ ಯೋಚಿಸುತ್ತದೆ, ನಾನು ಇಷ್ಟು ಉದ್ದದ ದಾರಿ ಏಕೆ ಆರಿಸಿಕೊಳ್ಳಲಿ, ಹಕ್ಕಿಯ ದೇಹದ ಒಳಗಿನಿಂದ ಏಕೆ ಹೋಗಲಿ, ನಾನು ನೇರವಾಗಿಯೇ ಸಣ್ಣ ದಾರಿಯಲ್ಲಿ ಹೋಗುತ್ತೇನೆ ಎಂದು. ಆದರೆ ಈ ಹಕ್ಕಿ ಅಪ್ಪಿತಪ್ಪಿ ತನ್ನ ದೇಹದ ಯಾವುದಾದರೂ ಭಾಗವನ್ನು ಲೋ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುವ ವೈರ್ಗೆ ತಾಕಿಸಿದರೆ ಆಗ ಎಲೆಕ್ಟ್ರಿಕ್ ಕರೆಂಟ್ ಶಾರ್ಟ್ಕಟ್ ಹುಡುಕುತ್ತದೆ ಮತ್ತು ಹಕ್ಕಿಯ ದೇಹದ ಮೂಲಕ ಹಾದು ಇನ್ನೊಂದು ವೈರ್ಗೆ ಹೋಗುತ್ತದೆ. ಕೊನೆಗೆ ಆ ಹಕ್ಕಿಯ ಪರಿಸ್ಥಿತಿ ರಾಮ್ ನಾಮ್ ಸತ್ಯ ಹೈ ಎಂಬಂತಾಗುತ್ತದೆ. ಅನಿಮೇಷನ್ ಸಹಾಯದಿಂದ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಸುಲಭ ಅಲ್ವಾ? ಹಾಗಾದರೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಬೇಗನೆ ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿ.